ನಮಸ್ತೆ ಸ್ನೇಹಿತರೆ, ನೋಡಿ ನಿಮಗೆ ನವಿಲು ಇಷ್ಟ ಅಂದರೆ ಈ ವಿಡಿಯೋ ಫುಲ್ಲು ನೋಡಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಮನೆ ಹತ್ತಿರ ಬಂದಿದ್ದು ಅದಕ್ಕೆ ನನಗೆ ತುಂಬ ಇಷ್ಟ, ಅದಕ್ಕೆ ಖುಷಿ ಆಯಿತು. ಎಲ್ರಿಗೂ ಇಷ್ಟ ಆಗ್ಬೋದು ಅಂತ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹತ್ತಿರ ಹೋದರೆ ತುಂಬ ಹತ್ತಿರ ಹೋದರೆ ಓಡಿ ಹೋಗಿ ಬಿಡ್ತವೆ. ಈಗ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ, ನೋಟಿಫಿಕೇಷನ್ ಬರುತ್ತೆ ಆವಾಗ, ಹೀಗೆ ನಾನು ವಿಡಿಯೋ ಮಾಡಿ ಹಾಕಿದವಾಗ. ಹಾಗೆ ಜಿಂಕಿದು ಮತ್ತು ಹಾವಿದು ಎಲ್ಲ ವಿಡಿಯೋ ಮಾಡಿ ಹಾಕಿದ್ದೀನಿ, ತುಂಬ ಶಾರ್ಟ್ಸ್ ಮತ್ತು ವಿಡಿಯೋಗಳು. ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ನನಗೆ. ನೋಡಿ ಈ ಥರ ಮನೆ ಹತ್ತಿರ ಎಲ್ಲ ಜಿಂಕೆ ಬರ್ತಿತ್ತು, ಇವಾಗ ನವಿಲು ಎಷ್ಟೊಂದು ಬಂದಿದೆ ನೋಡಿ. ಪಾಪ ಅವಕ್ಕೆ ಏನಾಗಿದೆ ಗೊತ್ತಾ, ಇವಾಗ ಸ್ವಲ್ಪ ಗದ್ದೆ ಎಲ್ಲ ಕೊಯ್ಲು ಎಲ್ಲ ಆಗಿದೆ ನಮ್ಮಲ್ಲಿ. ದೀಪಾವಳಿ ಟೈಮೆಲ್ಲ ಆಗುತ್ತೆ, ಗದ್ದೆ ಹಣ್ಣಾದ ತಕ್ಷಣ ಸೀದಾ ಅಲ್ಲಿ ಹೋಗಿ ಭತ್ತ ತಿನ್ನೋದು, ಅಲ್ಲಿ ಕೊಯ್ಲಾದಮೇಲೆ ಎಲ್ಲ ಬಿದ್ದಿದ್ದೆಲ್ಲ ತಿನ್ನೋದು ಎಲ್ಲ ಮಾಡ್ತವೆ. ಆಮೇಲೆ ನಮ್ಮ ಈ ತೋಟದ ಕಡೆ ಬರೋದು ಜಾಸ್ತಿ, ಯಾವಾಗಲೂ ಇಲ್ಲೇ ಇರಲ್ಲ ನಮ್ಮಲ್ಲಿ. ಸ್ವಲ್ಪ ನಾವೆಲ್ಲ ಇವಾಗ ಈ ಗದ್ದೆ ಎಲ್ಲ ಕಾಡು ಪ್ರಾಣಿ ಬಿಡಲ್ಲ ಅಂತ ಅದನ್ನೆಲ್ಲ ಬಿಟ್ಟು ಇವಾಗ ತೋಟ ಮಾಡಿದ್ವಿ. ಆದರೆ ಕೆಲವರು ಭತ್ತ ಬೆಳೀತಾರೆ, ಗದ್ದೆ ಅಂದರೆ ಭತ್ತ ಕೇಳೋದು ನಾವು, ಭತ್ತ ಬೆಳೀತಾರೆ, ಅಲ್ಲೆಲ್ಲ ಹೋಗಿ ತಿಂದು ಇವಾಗ ನೋಡಿ ಈಗ ಇದಕ್ಕೆ ಬಂದಿದ್ದಾವೆ, ತೋಟಕ್ಕೆ ಬಂದಿದ್ದಾವೆ. ಯಾಕಂದರೆ ಇಲ್ಲಿ ನಮಗೆ ಇವರಿಂದ ಪ್ಲಸ್ ಅಂದರೆ ಹಾವೆಲ್ಲ ಇರುತ್ತಲ್ವ ತೋಟದಲ್ಲಿ, ಅದನ್ನೆಲ್ಲ ತಿಂತವೆ ಪಾಪ. ಚಿಕ್ಕ ಪುಟ್ಟ ವಿಷದ ಹಾವುಗಳೆಲ್ಲ ತುಂಬ ಇರ್ತವೆ, ನಮಗೆ ಹಳ್ಳಿಯಲ್ಲಿ ಅದೊಂದು ಕಷ್ಟ ಅಲ್ವ. ಹಾಗಾಗಿ ಅದನ್ನೆಲ್ಲ ತಿಂದು ಅದೆಲ್ಲ ಒಂದು ಇದಾಗುತ್ತೆ, ನಮಗೆ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ನೋಡಿ ಅಡಿಕೆ ಹೆಕ್ಕುವಾಗಲೆಲ್ಲ ಎಲ್ಲಾದರೂ ಒಂದು ಕಚ್ಚಿತು ಅಂದರೆ ಮತ್ತೆ ಒಂದು ಹಾಸ್ಪಿಟ್ಲ್ ಸಹ ಇಲ್ಲ ಅಲ್ಲ, ಇಲ್ಲಿ ಹತ್ರ ಇರುವುದಿಲ್ಲಲ್ಲ ಹಳ್ಳಿಯಲ್ಲಿ. ಹಳ್ಳಿ ಜೀವನ ತುಂಬ ಚೆಂದ ಅಂತಾರೆ, ಚೆಂದ ಹೌದು, ವಾತಾವರಣ ಚೆನ್ನಾಗಿರುತ್ತೆ ಎಲ್ಲ ಹೌದು, ಖುಷಿಯಾಗುತ್ತೆ. ಮತ್ತು ಪೇಟೆಯವರು ಹೇಳ್ತಾರೆ ನಮಗೆ ಹೊರಗಡೆ ಹೋದರೆ ಜಾಗ ಇರಲ್ಲ, ಹೊರಗಡೆ ಕಾಲಿಡಲಿಕ್ಕೆ, ನಿಮ್ಮ ಕಡೆ ನೋಡಿದರೆ ತುಂಬ ಖುಷಿಯಾಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದು ನಿಜ. ನಮಗೆ ಬಹುಶಃ ಸಿಟಿಲಿದ್ದರೂ ಹಾಗೆ ಅನ್ನಿಸ್ತಿತ್ತೇನೋ. ನಮಗೆ ಇಷ್ಟನೇ ನಮ್ಮ ಊರು, ಹಳ್ಳಿ ಎಲ್ಲ ಇಷ್ಟ ನಮಗೆ ಇಲ್ಲಿ. ಮತ್ತು ಇದೆಲ್ಲ ನೋಡ್ಬೋದು, ನವಿಲು, ಜಿಂಕೆ ಎಲ್ಲ. ನಾನು ಅದು ಜಿಂಕೆದೊಂದು ವಿಡಿಯೋ ಮಾಡಿದೆ ನೋಡಿ, ಜಿಂಕೆ ನೋಡಿದ್ರೆ ಇನ್ನೂ ಖುಷಿಯಾಗುತ್ತೆ. ಆ ವಿಡಿಯೋ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ ಪ್ಲೀಸ್. ಹಾವು ಒಂದೇ ನೋಡಿ, ಮೊದಲೆಲ್ಲ ಹಾವು ಕಚ್ಚಿದರೆ, ಈ ವಿಷದ ಹಾವುಗಳು ತುಂಬ ಇರ್ತವೆ ಹಳ್ಳಿಯಲ್ಲಿ. ಹಾಗೆ ಹಳ್ಳಿಯಲ್ಲಿ ಇರೋರಿಗೆ ಗೊತ್ತಿರುತ್ತೆ ಅದು ಕಚ್ಚಿದರೆ. ಮತ್ತು ಈ ಪಂಡಿತರು ಅಂತ ಇದ್ದರು ಮೊದಲೆಲ್ಲ, ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಆ ಪಂಡಿತರು ಇದ್ದವಾಗ ಆ ಮೆಡಿಷನ್ ಎಲ್ಲ ಕೊಡ್ತಾರಲ್ಲ, ಅದು ಸ್ವಲ್ಪ ಚೆನ್ನಾಗಿ ಆಗ್ತಿತ್ತು. ಆದರೆ ಇಂಗ್ಲೀಷ್ ಮೆಡಿಷನ್ ಈಗ ತುಂಬ ಟೈಮ್ ತಗೊಳುತ್ತೆ ಹಾವು ಕಚ್ಚಿದ್ದು. ಕೆಲವೊಂದು ವಿಷದ ಹಾವುಗಳಿಗೇನು ಮೆಡಿಷನ್ ಇಲ್ವೇನೋ, ಹಾಗೆಲ್ಲ ಆಗುತ್ತೆ. ಅಂದರೆ ಅಷ್ಟು ಟೈಮು ನಾವು ಹಾಸ್ಪಿಟ್ಲಿಗೆ ಹೋಗೋ ತನಕ ಅವರು ಅಷ್ಟು ಪುರ್ಸೊತ್ತು ಕೊಡೋದಿಲ್ಲ ಆ ವಿಷ. ಅಷ್ಟು ಜೊತೆ ಎಲ್ಲ ಸೇರಿಕೊಂಡು, ದೇಹಕ್ಕೆಲ್ಲ ಸೇರಿಕೊಂಡು ಸತ್ತೋಗಿ ಬಿಡ್ತಾರೆ. ಆದರೆ ಕೆಲವೊಂದು ವಿಷದ ಹಾವುಗಳು ಕಚ್ಚಿದರೆ ಸ್ವಲ್ಪ ಟೈಮ್ ಇರುತ್ತೆ. ಆದರೆ ನೋಡಿ ನಮಗೆ ಹಳ್ಳಿಯಲ್ಲಿ ಕಷ್ಟ ಅಂದರೆ, ಇವಾಗ ನಮಗೆ ವೆಹಿಕಲ್ ಎಲ್ಲ ಸಿಗೋದಿಲ್ಲಲ್ಲ, ಇಲ್ಲಿ ಆ್ಯಂಬುಲೆನ್ಸ್ ಇಲ್ಲ ಹತ್ತಿರ, ದೊಡ್ಡ ಹಾಸ್ಪಿಟ್ಲ್ ಅಂತ ಯಾವುದೂ ಹತ್ತಿರ ಇರಲ್ಲ. ಅದಕ್ಕೆಲ್ಲ ಮತ್ತು ಚಿಕ್ಕ ಪುಟ್ಟ ಹಾಸ್ಪಿಟ್ಲಲ್ಲಿ ಹಾವು ಕಚ್ಚಿದ್ದಕ್ಕೆಲ್ಲ ಆಗೋದಿಲ್ಲ. ಈ ಸ್ವಲ್ಪ ವಿಷ ಇದ್ದ ಹಾವುಗಳು ಕಚ್ಚಿದರೆ ಚಿಕ್ಕ ಪುಟ್ಟ ಹಾಸ್ಪಿಟ್ಲಲ್ಲಿ ಕೊಡ್ತಾರೆ. ಆದರೆ ಇವು ತುಂಬ ವಿಷ ಇರೋದು, ಎಲ್ಲ ಸ್ಪೆಷಾಲಿಟಿ ಬೇಕಂದರೆ ನಮಗೆ ಇಲ್ಲಿ ಹತ್ತಿರ ಅಂದರೆ ಮಣಿಪಾಲಕ್ಕೆ ಹೋಗಬೇಕು. ಹಾಗಾಗಿ ನಮಗೆ ಇವಾಗ ನೋಡಿ ಆ್ಯಂಬುಲೆನ್ಸ್ ಇವಾಗ ಬಂದು ಹಾಸ್ಪಿಟ್ಲಿಗೆಲ್ಲ ಹೋಗಿ ಎಲ್ಲ ಮಾಡಿ ಅಂದರೆ ಅಷ್ಟೋ ತನಕ ಬದುಕಿದರೆ ದೊಡ್ಡದು ನಾವು. ಹಾಗಾಗಿ ಹಳ್ಳಿ ಜೀವನ, ಅದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತು ಇದು ನವಿಲು ಇವಾಗ ವಿಡಿಯೋ ಮಾಡಿದ್ನಲ್ಲ, ಅದಕ್ಕೆ ನನಗೆ ಹಾವಿಂದ ನೆನಪಾಯಿತು. ಇವ ತೋಟದಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಇದ್ದದ್ದು ಹಾವನ್ನೆಲ್ಲ ತಿಂತವಲ್ವ, ಹಾಗಾಗಿ ತುಂಬ ಇದಾಗಲ್ಲ ಕೆಲವೊಂದು. ನಾನು ಅದಕ್ಕೆ ಅಂದ್ಕೊಳ್ಳೋದಿಲ್ಲ, ಅಂದರೆ ನಮಗೆ ವರ್ಷಕ್ಕೆ ಎಷ್ಟು ಸಾರಿ ಹಾವು ಕಚ್ತಿತ್ತೇನೋ. ಈ ನವಿಲು ಇರೋದಕ್ಕೆ ಬಹುಶಃ ತುಂಬ ಹಾವನ್ನೆಲ್ಲ, ಕೆಲವೊಂದು ಚಿಕ್ಕ ಪುಟ್ಟ ಹಾವುಗಳನ್ನೆಲ್ಲ ತಿಂದು ಮರಿನೇ ತಿನ್ನತ್ತಲ್ವ. ಈಗ ದೊಡ್ಡ ಹಾವು ಅಂದ್ಕೊಳ್ಳಿ, ಅದರ ಮರಿ ಇದ್ದರೆ ಅದನ್ನೆಲ್ಲ ಹುಡುಕಿ ತೋಟದಲ್ಲಿ ಇದರಲ್ಲಿ ಅಡಿಯೆಲ್ಲ ಇರೋದನ್ನೆಲ್ಲ ತಿಂದು ಬಿಡುತ್ತೆ ಅಲ್ವ, ಚಿಕ್ಕ ಪುಟ್ಟದನ್ನೇ ತಿಂದು ಎಲ್ಲ ಇದು ಮಾಡುತ್ತೆ. ಹಾಗಾಗಿ ನವಿಲು ಕಂಡ ತಕ್ಷಣ ನೆನಪಾಗುತ್ತೆ ನನಗೆ, ಇಲ್ಲಾಂದರೆ ನಮಗೆ ತುಂಬ ಸಮಸ್ಯೆ ಆಗಿರೋದು ಅಂತ. ಮತ್ತು ಪಂಡಿತರು ಮೆಡಿಷನ್ ಅಂದೆ ನೋಡಿ, ಅದು ಇವಾಗ ಆಯುರ್ವೇದಿಕ್ ಮೆಡಿಷನ್ ಅಂತಾರಲ್ಲ, ಅದೇ ಥರ ಇರ್ಬೋದು ಸ್ವಲ್ಪ, ಆದರೆ ಎಷ್ಟು ಅಲ್ಲ. ಮೊದಲೇನಾಗಿತ್ತು, ಈ ಕೆಲವೊಂದು ಬೇರುಗಳು ಅದನ್ನೆಲ್ಲ ತಂದು ಅದರಲ್ಲೇ ಎಲ್ಲ ಯಾವುದು ವಿಷಕ್ಕೆ, ಹಾವು ಕಚ್ಚಿದ್ದಕ್ಕೆ ಯಾವುದಾಗುತ್ತೆ, ಬೇರೆ ಬೇರೆ ಕಾಯಿಲೆಗಳಿಗೆ, ಹಾಗೆ ನಿಮಗೆಲ್ಲ ಗೊತ್ತಿರ್ಬೋದು, ಹಿಂದಿನವರಿಗೆಲ್ಲ ಗೊತ್ತಿರುತ್ತೆ ಸ್ವಲ್ಪ. ಆ ಥರ ಎಲ್ಲ ಮೆಡಿಷನ್ ಎಲ್ಲ ಮಾಡ್ತಿದ್ರು. ಅದೇನಾಗಿದೆ, ಕೆಲವರು ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಕೆಲವರು ಏನಾಗಿದೆ, ಅದು ಹಿಂದಿನೊಂದು ಅದು ಮುಷ್ಟ ಅಂತ ಹೇಳೋದು, ಮೂಢನಂಬಿಕೆನೇನು ನಂಗೆ ಗೊತ್ತಿಲ್ಲ. ಅದು ಹೇಳಿದರೆ ಮೆಡಿಷನ್ ಆಗೋದಿಲ್ಲ, ನಾವು ಮೆಡಿಷನ್ ಮಾಡಿದ್ದು ಆಗೋದಿಲ್ಲ ಅಂತ ಅವರ ನಂಬಿಕೆ ಕೆಲವರದ್ದು, ಹಿಂದಿನವ್ರದ್ದು. ಅದೇನಾದಾಗ ಹಾಗೆ ಮಾಡಿ ಕೆಲವರು ಯಾರಿಗೂ ಹೇಳಿದೆ ಅದು ಅವ್ರ ಜೊತೆಯೇ ಹೊರಟೋಯ್ತು ಆ ಮೆಡಿಷನ್ ಎಲ್ಲ. ಅವರು ಪ್ರಾಯ ಆಗಿ ಹೋದ್ರಲ್ಲ, ಅವ್ರ ಜೊತೆಯೇ ಹೋಯಿತು, ಹಾಗೆ ಆಯಿತು. ಕೆಲವರು ಮಾತ್ರ ಪಾಪ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಹೇಳಿಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅವರು ಕೆಲವರು ಇವಾಗ ಮೆಡಿಷನ್ ಕೊಡ್ತಾರೆ. ಕೆಲವೊಂದು ಮೆಡಿಷನ್ಗಳು ಇದ್ದಾವೆ ನಮ್ಮ ಹಳ್ಳಿ ಕಡೆನೂ ಇವಾಗ, ಆಯುರ್ವೇದಿಕ್ ಮೆಡಿಷನ್ ಥರನೇ. ಇವಾಗ ಕೆಲವೊಂದು ಬೇರುಗಳು ತೆಗೆದು ಮಾಡ್ತಾರೆ, ಕೆಲವೊಂದು ಸೊಪ್ಪುಗಳನ್ನು ತೆಗೆದು ಮಾಡ್ತಾರೆ. ಈಗ ಹಲ್ಲು ನೋವಿಗೆಲ್ಲ, ಸಣ್ಣ ಪುಟ್ಟದಕ್ಕೆಲ್ಲ ತುಂಬ ಮೆಡಿಷನ್ ನಮ್ಮದು
ಈ ಹಳ್ಳಿಲಿ ಎಲೆ ಸೊಪ್ಪು ಇದರಲ್ಲಿ ಬೇರಲ್ಲಿ ಎಲ್ಲ ಇದೆ. ಆವಾಗ ಕೆಲವೊಂದು ಮಾತ್ರ ಅವ್ರ ಜೊತೆನೇ ಹೋಯ್ತು. ಬೇಜಾರಾಗುತ್ತೆ ಅದನ್ನ ನೆನೆಸ್ಕೊಂಡ್ರೆ. ಎಲ್ಲ ಹಿಂದಿಂದೆಲ್ಲ ತುಂಬ ಇದ್ದರೆ ಆ ಥರ ಮೆಡಿಸಿನ್ಗಳು ಜೀವಕ್ಕೆ ಸಹ ತುಂಬ ಒಳ್ಳೆಯದು. ಈಗ ಆಯುರ್ವೇದಿಕ್ ಮೆಡಿಷನ್ ಹೇಳ್ತಾರೆ ನೋಡಿ, ಅದು ಅಡ್ಡ ಪರಿಣಾಮಗಳು ತುಂಬ ಕಡಿಮೆ ಅಂತ. ಆದರೆ ಇದು ಆಯುರ್ವೇದಿಕ್ ಮೆಡಿಷನ್ ಅಂತಾರೆ ನೋಡಿ, ಇವಾಗ ಕೊಡ್ತಾರಲ್ಲ, ಅದು ಗೊತ್ತಿಲ್ಲ. ಇವಾಗ ಏನಾದರೂ ಸ್ವಲ್ಪ ಅದಕ್ಕೆ ಸ್ವಲ್ಪ ಏನಾದರೂ ಹಾಕಿರ್ಬೋದು. ಆದರೆ ಈ ಮನೆಯಲ್ಲಿ ಗಿಡಮೂಲಿಕೆಗಳು ಅಂತ ಮೊದಲಿಂದ ಮಾಡ್ತಾರೆ ನೋಡಿ, ಅದರಲ್ಲಿ ಯಾವುದೇ ಒಂದು ಇದಿಲ್ಲ, ಯಾವುದೇ ಒಂದು ಕೆಮಿಕಲ್ಗಳಾಗಲಿ. ಅದು ನಾವು ಮನೆಯಲ್ಲೇ ಸೊಪ್ಪು ಬೇರುವೆಲ್ಲ ಹಾಕಿ ಕೆಲವರು ಮಾಡಿ ಕೊಡ್ತಾರಲ್ಲ, ಅದು ನಾವು ನಮ್ಮ ಕಡೆ ಎಲ್ಲ ಸ್ವಲ್ಪ ಇದ್ದಾರೆ, ಹಾಗಾಗಿ ನಾನು ನೋಡಿದ್ದೀನಿ, ಹಾಗಾಗಿ ಹೇಳ್ತಿರೋದು. ಅದು ಮಾತ್ರ ಯಾವುದೇ ಕೆಮಿಕಲ್ ಇಲ್ಲ. ಅದು ಎಲ್ಲ ಗೊತ್ತಿದ್ದರೆ ಮಾತ್ರ ಆ ಬೇರುಗಳು ಆ ಸೊಪ್ಪುಗಳು ಇದ್ದರೂ ಇವಾಗ ನಮಗೆ ನೋಡಿ ಯಾವುದು ಅದು ಅಂತ ಗೊತ್ತಿಲ್ಲ. ಇವಾಗ ಕೆಲವೊಂದು ಸಣ್ಣ ಪುಟ್ಟದಕ್ಕೆ ನಾವು ನೋಡಿ, ಇವಾಗ ಒಂದು ಹುಲ್ಲು ಕಡಿಯುವಾಗ ಎಲ್ಲ ಕೈಯೆಲ್ಲ ಗಾಯ ಆದರೆ ಒಂದು ಸೊಪ್ಪಿದೆ, ಅದನ್ನು ಹೀಗೆ ಮಾಡಿ ಅದರ ಕುಡಿನ ಹೀಗೆ ಮಾಡಿ ಎಲ್ಲ ನುಪ್ಪಿ ಅದರ ರಸ ತೆಗೆದು ಹೀಗೆ ಹಾಕ್ಕೊಳ್ತೀವಿ, ಅಲ್ಲೇ ಗಟ್ಟಿಯಾಗಿ ಹಿಡಿದು ಬಿಡುತ್ತೆ. ಅದು 1-2 ದಿವಸಕ್ಕೆ ಅದು ಹಾಗೆ ಚಿಗುರ್ತಾರೆ ಹಿಡಿದುಕೊಂಡು, ಆಮೇಲೆ ಅದು ಅಲ್ಲೇ ಗಾಯ ಗುಣ ಆಗಿಬಿಡುತ್ತೆ. ಈ ಚಿಕ್ಕ ಪುಟ್ಟ ಗಾಯಕ್ಕೆಲ್ಲ ನಾವು ಮೆಡಿಸಿನ್ ತಂದು ಹಚ್ಕೊಳ್ಳಲ್ಲ, ಆ ಥರ ಮಾಡ್ತೀವಲ್ಲ. ಹಾಗಾಗಿ ನನಗೆ ಅಂದ್ಕೊಳ್ಳೋದು ನಾನು, ಎಷ್ಟೊಂದು ಮೆಡಿಸಿನ್ಗಳು ಮುಂಚೆ ಇದ್ದದ್ದು ಎಲ್ಲ ಗೊತ್ತಿಲ್ಲದೆ ಎಷ್ಟು ಹೋಯ್ತೇನೋ ಅಲ್ವಾ ಅಂತ. ಹಳ್ಳಿಯಲ್ಲಿ ಇದೆಲ್ಲ ಒಂದು ಆರೋಗ್ಯಕ್ಕೆಲ್ಲ ಇದು ಹಳ್ಳಿ ಸ್ವಲ್ಪ ಒಳ್ಳೆಯದಾಗುತ್ತೆ ನೋಡಿ. ನವಿಲು ಬಗ್ಗೆ ಹೇಳಬೇಕಂದ್ರೆ ನೋಡಿ, ನಮ್ಮಲ್ಲಿ ನಾವು ಒಂದು ಸಾರಿ ನವಿಲು ಹೀಗೆ ಒಂದು ಅಮ್ಮ ಬಿಟ್ಟು ಹೋಗಿತ್ತು, ಮೊಟ್ಟೆ ಬಿಟ್ಟು ಹೋಗಿತ್ತು. ಅಂದರೆ ಯಾರಾದರೂ ಹೀಗೆ ಸ್ವಲ್ಪ ಕೆಲವರು ಹೊಡೆದು ತಿನ್ನುವುದೆಲ್ಲ ಇತ್ತು ಮೊದಲೆಲ್ಲ, ಇವಾಗ ಕಮ್ಮಿ ಆಗಿದೆ. ಅಂದರೆ ಹೊಡೆದವಾಗ ಅದ್ರ ಹೊಟ್ಟೆ ಒಳಗಡೆ ಹಾವೆಲ್ಲ ಸಿಕ್ಕಿ, ನಮ್ಮಲ್ಲಿ ದೇವರ ಹಾವೆಲ್ಲ ಸಿಕ್ಕಿದ್ರೆ ಅದಕ್ಕೆ ಸಂಸ್ಕಾರ ಅದು ಇದು ಅಂತೆಲ್ಲ ಮಾಡಬೇಕು, ಹಾಗೆಲ್ಲ ಸಮಸ್ಯೆ ಆಗಿ ಇವಾಗ ಸ್ವಲ್ಪ ಹೊಡೆದು ತಿನ್ನೋದು ಕಮ್ಮಿ ಮಾಡಿದ್ದಾರೆ. ಮತ್ತು ಮೊದಲು ಕೋಳಿ ಥರನೇ ಎಲ್ಲ ಹೊಡೆದು ಎಲ್ಲ ತಿಂತಿದ್ರು. ಇವಾಗೆಲ್ಲ ಮತ್ತೆ ಕೇಸಾಗುತ್ತೆ ಹೊಡೆದು ತಿನ್ನೋ ಹಾಗೆಲ್ಲ ಇಲ್ಲ. ಹಿಂದಿನ ಕಾಲದಲ್ಲೆಲ್ಲ ಸ್ವಲ್ಪ ಇತ್ತು ಆ ಥರ, ಕೇಸೆಲ್ಲ ಆಗ್ತಿರ್ಲಿಲ್ಲ ಅನಿಸುತ್ತೆ ಮೊದಲು. ಇವಾಗೆಲ್ಲ ಹಾಗೆ ಮಾಡಲ್ಲ. ಹಾಗಾಗಿ ನೋಡಿ, ನಾವು ಆ ಮೊಟ್ಟೆನ ಯಾರು ಹೊಡೆದು ತಿಂದು ಏನಾಗಿದೆ ಗೊತ್ತಿಲ್ಲ, ಮೊಟ್ಟೆ ಸಿಕ್ಕಿತ್ತು ಸ್ವಲ್ಪ ವರ್ಷದ ಹಿಂದೆ. ಅದನ್ನು ಒಂದು 4 ಮೊಟ್ಟೆ ಈ ಕೋಳಿ ಜೊತೆಗೆ ಇಟ್ಟರೆ ಮರಿ ಆಗುತ್ತೆ. ಮರಿ ಮಾಡಿದ್ವಿ, ಆದರೆ ಬದುಕಲಿಲ್ಲ. ಒಂದು 4 ಮರಿ ಹೊಡೆಸಿ ಸ್ವಲ್ಪ ದಿವಸ, ಒಂದು 3 ಆಮೇಲೆ ಹೀಗೆ ಆಗಲಿಲ್ಲ, ಅವಕ್ಕೆ ಬದುಕಲಿಲ್ಲ. ಒಂದೇನೋ ಬದುಕಿತ್ತು, ತುಂಬ ದೊಡ್ಡದಾಗಿತ್ತು. ಆಮೇಲೆ ಬೇರೆ ನವಿಲು ಜೊತೆ ಎಲ್ಲ ಹೋಯಿತು. ಇವಾಗ ಹೊಟ್ಟೆ ಹಸಿದ ತಕ್ಷಣ ಅಲ್ಲೇನು ಮೇವು ಸಿಗಲಿಲ್ಲ ಅಂದರೆ ಮನೆ ಬಂದು ತಿನ್ಕೊಂಡು ಹೋಗ್ತಿತ್ತು. ಆಮೇಲೆ ಎಲ್ಲೋಯ್ತು ಗೊತ್ತಿಲ್ಲ, ಯಾರ ಕೈಗೆ ಸಿಕ್ತೋ ಏನಂತ ಗೊತ್ತಿಲ್ಲ. ಅಂದರೆ ಪಾಪ ಅದು ಕಾಡಲ್ಲಿ ಬೆಳೆದಿದ್ರ ಥರ ಆಗಲ್ಲ. ಇವಾಗ ನೋಡಿ, ಇವು ನಾವು ಹೀಗೆ ವಿಡಿಯೋ ಮಾಡೋಕ್ಕೆಲ್ಲ ಹೋದರೆ ಓಡಿ ಹೋಗ್ತವೆ ನೋಡಿ. ಆದರೆ ಅದು ನಾವು ಮನೇಲಿ ಸಾಕಿದ್ದಾದರೆ ನಮ್ಮ ಚಿಕ್ಕಂದಿಂದ ನಾವು ಎತ್ಕೊಂಡು ಮೇವು ಕೊಟ್ಟು ಎಲ್ಲ ಮಾಡಿರ್ತೀವಲ್ಲ, ಅವಕ್ಕೆ ಮನುಷ್ಯರು ಅಂದರೆ ಭಯ ಇರಲ್ಲ ಪಾಪ. ಆ ಥರ ಆದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಈಗ ನಾಯಿ ಎಲ್ಲ ಸಾಕ್ತೀವಲ್ಲ ನಾವು, ಅವು ನಾವು ಮನೇಲಿ ಸಾಕಿದ್ದಾದರೆ ಪಾಪ ನಾಯಿ ಏನು ಮಾಡಲ್ಲ ಅದಕ್ಕೆ ನಾವು ಸಾಕಿದ್ದಂತ. ಹಾಗಾಗಿ ಬೇರೆ ನಾಯಿಗೆ ಹಿಡಿತೋ ಏನಾಯಿತೋ ಗೊತ್ತಿಲ್ಲ. ಆಮೇಲೆ ಗೊತ್ತಿಲ್ಲ, ನಮಗೆ ಬರಲಿಲ್ಲ. ಸ್ವಲ್ಪ ದಿವಸ ಹೊಟ್ಟೆ ಹಸಿದ ತಕ್ಷಣ ಬಂದು ಮೇವೆಲ್ಲ ತಿನ್ಕೊಂಡು ಹೋಗ್ತಿತ್ತು ಮನೇಲಿ. ಖುಷಿ ಆಗೋದು. ಮೊಟ್ಟೆ ಎಲ್ಲ ಹಾಗೆ ಸೇಮ್ ಕೋಳಿ ಮೊಟ್ಟೆ ಥರನೇ, ಆದರೆ ದೊಡ್ಡ ಸೈಜ್ ಇರುತ್ತೆ, ಇದು ದೊಡ್ಡದಲ್ಲ. ವಿಡಿಯೋ ಚೆನ್ನಾಗಿದೆಯಾ ನೋಡಿ, ನೋಡಿದ್ರಲ್ಲ. ಫುಲ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇಷ್ಟೋ ತನಕ ಚೆನ್ನಾಗಿದ್ದರೆ ತಿಳಿಸಿ. ಥ್ಯಾಂಕ್ ಯು.